ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಅದನ್ನು ನಾಳೆಗೆ ಮುಂದೂಡಲಾಗಿದೆ. ಇವತ್ತು ಕರೆದಿದ್ದರು, ಇವತ್ತೆಲ್ಲವನ್ನು ಕೂಡ ಚರ್ಚೆ ಮಾಡಬೇಕು ಅಂತ ಅದು ನಾಳೆಗೆ ಮುಂದೂಡಲ್ಪಟ್ಟಿದೆ. ಸಂಜೆ 7 ಗಂಟೆಗೆ, ನಾಳೆ ಸಂಜೆ 7 ಗಂಟೆಗೆ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಬೆಳಗಾವಿಯ ಹೋಟೆಲ್ ಒಂದರಲ್ಲಿ ನಡೆಯುವಂಥ ಮೀಟಿಂಗ್. ಯಾಕಂದರೆ ಇದೊಂದು ದೊಡ್ಡ ಅವಕಾಶ ಬಿ ಜೆ ಪಿಯ ಒಳಗಡೆನೇ ಇರುವಂಥವರು ಸರಿಯಾದ ರೀತಿಯಲ್ಲಿ ನಾವು ನಿಭಾಯಿಸ್ತಾ ಇಲ್ಲ, ನಮಗೊಂದು ಅದ್ಭುತವಾದಂಥ ಅವಕಾಶ. ಹೀಗಾಗಿ ಏನು ಅಂತಂದರೆ ಬಿ ಜೆ ಪಿ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಬೇಕು, ಅದಕ್ಕೊಂದು ಸರ್ಜರಿ ಆಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಂಥದ್ರಲ್ಲಿ ಬಿ ಜೆ ಪಿ ಬರೀ ಗಲಾಟೆಗೆ ಮಾತ್ರ ಸೀಮಿತ ಮಾಡಿಬಿಡುತ್ತಾ ಅಥವಾ ವ್ಯವಸ್ಥಿತವಾಗಿ ಇದನ್ನು ಮಂಡಿಸಿ ಸರ್ಕಾರದ ವೈಫಲ್ಯತೆ ಎಲ್ಲೆಲ್ಲಿ ಏನು ಎತ್ತ ಅದನ್ನು ಬಯಲಿಗೆಳೆಯುತ್ತಾ ನೋಡಬೇಕು. ಬರೀ ಕಿರಣ್ ಹನಿಯಡಕ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಿ ಜೆ ಪಿಯ ಸಭೆ ನಾಳೆಗೆ ಮುಂದೂಡಲ್ಪಟ್ಟಿದೆ. ಏನು ಬಿ ಜೆ ಪಿ ಅಜೆಂಡಾ ಏನು ಈ ಬಾರಿದು? ಬೇಕಾದಷ್ಟು ಅಸ್ತ್ರಗಳಿದೆ, ಬೇಕಾದಷ್ಟು ಅಸ್ತ್ರಗಳು. ಆ ಅಸ್ತ್ರಗಳನ್ನು ಪ್ರಯೋಗಿಸುವಂಥದ್ದು ಗೊತ್ತಿರಬೇಕು ಬಿ ಜೆ ಪಿಗೆ ಅಷ್ಟೇ. ಏನಂತೀರಿ? ಖಂಡಿತ ರಂಗನಾಥ್, ಈಗಾಗಲೇ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರವನ್ನೇ ಪ್ರಧಾನವಾಗಿ ಚರ್ಚೆಗೆ ಕೈಗೆತ್ತಿಕೊಳ್ಳಬೇಕನ್ನುವಂತ ತೀರ್ಮಾನವನ್ನ ಅಧಿವೇಶನಕ್ಕೂ ಮುನ್ನವೇ ಬಿಜೆಪಿ ತೀರ್ಮಾನವನ್ನ ಮಾಡಿಕೊಂಡಿದೆ. ಹೀಗಾಗಿ ಇವತ್ತು ಮೊದಲ ದಿನದ ಕಲಾಪ ಸಂತಾಪ ಸೂಚನೆಗಷ್ಟೇ ಸೀಮಿತವಾದರೂ ಕೂಡ ಮೊದಲ ದಿನವೇ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಬೇಕನ್ನುವಂತಹ ತೀರ್ಮಾನವನ್ನ ಬಿಜೆಪಿ ಮಾಡಿಕೊಂಡಿದೆ. ಹೀಗಾಗಿ ಸಂತಾಪ ಸೂಚನೆ ಕಲಾಪ ಮುಕ್ತಾಯಗೊಂಡ ತಕ್ಷಣಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಹಾಗಾಗಿ ಮೊದಲ ದಿನವೇ ನಾವು ಆದ್ಯತೆಯ ಮೇರೆಗೆ ನಾವು ಪ್ರಸ್ತಾಪವನ್ನು ಮಾಡ್ತೀವಿ ಅನ್ನುವಂಥದ್ದು ಬಿಜೆಪಿ ಈಗ ಹಾಕೊಂಡಿರುವಂತಹ ಒಂದು ಲೆಕ್ಕಾಚಾರ. ಇದರ ಜೊತೆಗೆ ನಾಳೆ ರೈತರ ಬೃಹತ್ತಾದಂತಹ ಹೋರಾಟದತ್ತ ಬಿಜೆಪಿ ಗಮನವನ್ನು ಕೇಂದ್ರೀಕರಿಸಿದೆ. ಯಾಕೆಂದ್ರೆ ಸುಮಾರು 15ರಿಂದ 20 ಸಾವಿರದಷ್ಟು ರೈತರನ್ನ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲಿನ ಭಾಗದ ರೈತರನ್ನ ಸೇರಿಸಿ ಇಲ್ಲಿ ಹೋರಾಟವನ್ನ ಮಾಡಬೇಕು, ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನು ಹಾಕಬೇಕನ್ನುವಂತಹ ಒಂದು ತೀರ್ಮಾನವನ್ನ ಬಿಜೆಪಿ ಈಗಾಗಲೇ ಮಾಡಿಕೊಂಡಿದೆ. ಹೀಗಾಗಿ ಬಿಜೆಪಿಯ ಪ್ರಮುಖವಾದಂತಹ ಎರಡು ಈ ಅಧಿವೇಶನದಲ್ಲಿರುವಂತಹ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರವಾಗಿ ಸದನದಲ್ಲಿ ಮೊದಲ ದಿನವೇ ಪ್ರಸ್ತಾಪವನ್ನು ಮಾಡಿ ಚರ್ಚೆಯನ್ನು ಮುಂದುವರಿಸುವಂತದ್ದು, ಮತ್ತೊಂದು ಬೃಹತ್ ಆದಂತಹ ರೈತರ ಹೋರಾಟವನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ. ಈ ಎರಡು ವಿಚಾರದಲ್ಲಿ ಈ ಬಾರಿ ಹೆಚ್ಚು ಬಿಜೆಪಿ ಗಮನವನ್ನ ಕೇಂದ್ರೀಕರಿಸಿದೆ. ಇದರ ರೈತರ ವಿಚಾರದ ಜೊತೆಗೆ ಮೆಕ್ಕೆಜೋಳದ ಖರೀದಿ ಕೇಂದ್ರ, ಭತ್ತಕ್ಕೆ ಹಾಗೂ ಕಬ್ಬುಗೆ ಬೆಳೆ ನಿಗದಿ ವಿಚಾರವಾಗಿ ಕೂಡ ಸರ್ಕಾರದ ವಿರುದ್ಧ ಸದನದಲ್ಲಿ ಬಿಜೆಪಿ ಪ್ರಸ್ತಾಪವನ್ನ ಮಾಡಿದೆ. ಅದರ ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ತುಂಗಭದ್ರಾ ಅಣೆಕಟ್ಟಿಗೆ ಕ್ರಸ್ಟ್ ಗೇಟ್ ಅನ್ನು ಅಳವಡಿಕೆಯಲ್ಲಿ ಆಗಿರುವಂತಹ ವಿಳಂಬದ ವಿಚಾರವನ್ನು ಕೂಡ ಬಿಜೆಪಿ ಸದನದಲ್ಲಿ ಪ್ರಸ್ತಾಪವನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದೆ. ಇದನ್ನು ಹೊರತುಪಡಿಸಿ ಕಾನೂನು ಸುವ್ಯವಸ್ಥೆ ಮತ್ತು ರಾಜ್ಯದ ಉಳಿದಂತಹ ವಿಚಾರಗಳು ಮತ್ತು ರಾಜ್ಯ ಸರ್ಕಾರದ ಆಡಳಿತ ಪಕ್ಷದಲ್ಲಿರುವಂತಹ ಬಿಕ್ಕಟ್ಟು, ಈ ವಿಚಾರವನ್ನು ಕೂಡ ಪ್ರಮುಖವಾಗಿ ಸದನದಲ್ಲಿ ಸರ್ಕಾರದ ವಿರುದ್ಧ ಪ್ರಸ್ತಾಪವನ್ನು ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿಕೊಂಡಿದೆ. ಯಾಕೆಂದ್ರೆ ಆರಂಭದಲ್ಲಿ ಬಿಜೆಪಿ ಅವಿಶ್ವಾಸ ಮಂಡನೆ ಅಂತ ಒಂದು ಚಿಂತನೆಯನ್ನು ಕೂಡ ಮಾಡಿತ್ತು. ಆದ್ರೆ ಸರ್ಕಾರದಲ್ಲಿರುವಂತಹ ಸಂಖ್ಯಾಬಲ ಮತ್ತು ಬಿಜೆಪಿ ಈ ಪ್ರಯತ್ನವನ್ನ ಮಾಡಿದ್ರೆ ಅದು ಬಿಜೆಪಿಗೆ ನಷ್ಟವೇ ಹೊರತು ಕಾಂಗ್ರೆಸ್ ಪಕ್ಷವನ್ನ ಮುಜುಗರಕ್ಕೀಡು ಮಾಡುವಂತದ್ದು ಅಥವಾ ಕಾಂಗ್ರೆಸ್ ಪಕ್ಷವನ್ನ ಸದನದಲ್ಲಿ ಸೋಲಿಸುವಂತಹ ವಿಚಾರದಲ್ಲಿ ಎಲ್ಲೂ ಕೂಡ ಬಿಜೆಪಿ ಯಶಸ್ವಿ ಆಗೋದಿಲ್ಲ. ಹೀಗಾಗಿ ಅವಿಶ್ವಾಸ ಮಂಡನೆ ಚಿಂತನೆಯನ್ನ ದೂರ ಇಟ್ಟು ಸರ್ಕಾರ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ ಅನ್ನುವಂತ ಈ ಪ್ರಮುಖ ವಿಷಯವನ್ನೇ ಮುಂದಿಟ್ಟುಕೊಂಡು ಚರ್ಚೆಯ ಸಂದರ್ಭದಲ್ಲಿ ಸದನದಲ್ಲಿ ಪ್ರಸ್ತಾಪವನ್ನು ಮಾಡುವಂತ ತೀರ್ಮಾನವನ್ನ ಬಿಜೆಪಿ ಮಾಡಿಕೊಂಡಿದೆ. ಹೀಗಾಗಿ ಬಿಜೆಪಿ ಇಲ್ಲಿ ಪ್ರಮುಖವಾಗಿ ಈ ಬಾರಿ ಬಿಜೆಪಿ ವಿಧಾನ ಮಂಡಲ ಅಧಿವೇಶನಕ್ಕೆ ಬಂದಿರುವಂತದ್ದು ಎರಡು ಪ್ರಮುಖವಾದಂತಹ ವಿಚಾರವನ್ನು ಇಟ್ಟುಕೊಂಡು, ಒಂದು ರೈತರ ವಿಚಾರ, ಇನ್ನೊಂದು ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರ. ಮೊದಲನೆಯಲ್ಲೇ ಈ ಎರಡು ವಿಚಾರಗಳನ್ನ ಪ್ರಸ್ತಾಪವನ್ನು ಮಾಡಿ ನಾವು ಹೇಳದಂತೆ ನಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಕಟಿಬದ್ಧರಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡುವಂತಹ ಲೆಕ್ಕಾಚಾರವನ್ನ ಬಿಜೆಪಿ ಮಾಡಿಕೊಂಡಿದೆ. ಇದರ ಜೊತೆಗೆ ನಾಳೆ ನಡೆಯುವಂತಹ ಬಿಜೆಪಿ ಶಾಸನ ಪಕ್ಷದ ಸಭೆ ಏನಿದೆ ಅಲ್ಲೂ ಕೂಡ ಈ 10 ದಿನಗಳ ಕಾಲದಲ್ಲಿ ಯಾವ ವಿಚಾರಗಳನ್ನ ಪ್ರಮುಖವಾಗಿ ಆದ್ಯತೆ ಮೇರೆಗೆ ಕೈಗೆತ್ತಿಕೊಳ್ಳಬೇಕನ್ನುವಂಥ ಚರ್ಚೆಯನ್ನು ಕೂಡ ಬಿಜೆಪಿ ಮಾಡುತ್ತೆ. ಇದರ ಅವಿಶ್ವಾಸ ಮಂಡನೆಯ ವಿಚಾರವನ್ನ ಒಂದು 10 ದಿನಗಳ ಹಿಂದೆ, ಅಂದ್ರೆ ಯಾವಾಗ ಅಧಿಕಾರ ಹಸ್ತಾಂತರದ ವಿಚಾರ ರಾಜ್ಯದಲ್ಲಿ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷ ಜೋರಾಯಿತು ಆ ಸಂದರ್ಭಕ್ಕೆ ಬಿಜೆಪಿ ಆ ನಿಟ್ಟಿನ ಒಂದು ಚಿಂತನೆ ಬಂದಿತ್ತು. ಆದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಸಲಹೆ ಮೇರೆಗೆ, ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಒಗ್ಗಟ್ಟಾಗಿಸುವಂತಹ ನಿಟ್ಟಿನಲ್ಲಿ ಅವಿಶ್ವಾಸ ಮಂಡನೆ ನಿಲುವಳಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಆಗುತ್ತೆ ಅನ್ನೋ ಸಲಹೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಂತ ಕಾರಣಕ್ಕಾಗಿ ಆ ಚಿಂತನೆಯನ್ನ ಬಿಜೆಪಿ ಸದ್ಯಕ್ಕೆ ದೂರ ಇಟ್ಟಿದೆ. ಬದಲಾಗಿ ಜನರ ವಿಶ್ವಾಸವನ್ನ ಸರ್ಕಾರ ಕಳೆದುಕೊಂಡಿದೆ ಅನ್ನುವಂಥದ್ದನ್ನೇ ಪ್ರಮುಖವಾಗಿ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಬಿಜೆಪಿ ಈಗ ತೀರ್ಮಾನವನ್ನೆಲ್ಲ ಮಾಡ್ಕೊಳ್ತಾ ಇದೆ. ಆ ಉದ್ದೇಶಗಳನ್ನು ಇಟ್ಕೊಂಡು ಸದನಕ್ಕೆ ಈ ಬಾರಿ ವಿಪಕ್ಷ ಬಿಜೆಪಿ ಬರ್ತಾ ಇದೆ. ರಂಗನಾಥ್, ಎಸ್ ಕಿರಣ್, ನೀವು ಹಾಗೆ ನೀವು ಸಂಪರ್ಕದಲ್ಲಿ